ಮುಸ್ತಾಕ್ ಬಾತ್ ಕರ ಸಾಬ್. ಹೇಳು ಮುಸ್ತಾಕ್. ಶೆಟ್ಟಿ ಮತ್ತೆ ಅವನ ಗ್ಯಾಂಗು ಇವತ್ತು ಮಧ್ಯಾಹ್ನ 1 ಗಂಟೆಗೆ ಕೆಂಗೇರಿ ಹತ್ರ ಇರೋ ಹಳೆ ಬಂಗಲ್ಲಿ ಮೀಟ್ ಮಾಡ್ತಿದ್ದಾರೆ ಸಾಬ್. ಇನ್ಫಾರ್ಮೇಶನ್ ಪಕ್ಕಾ ತಾನೆ? ಇನ್ಫಾರ್ಮೇಶನ್ ಪಕ್ಕಾ ಹೈ ಸಾಬ್. ಬಾಯ್ಸ್ ಗೆಟ್ ರೆಡಿ, ಇಟ್ಸ್ ಗಾಟ್ ಅ ಜಾಬ್ ಟು ಡು. ವಿಜಯ್ ಜೀಪ್ ತೆಗಿ. ಓಕೆ ಸರ್. ಸೋಮಿ ಯಾಕೆ ಸರ್ ಹೊರಡೋದಕ್ಕೂ ಮುಂಚೆ ನಾವೆಲ್ಲಿಗೆ ಹೋಗ್ತಿದೀವಿ, ಯಾತಕ್ಕೆ ಹೋಗ್ತಿದೀವಿ ಅನ್ನೋ ಡೀಟೇಲ್ಸ್ ನೀವು ನನಗೆ ಹೇಳಬೇಕು. ಸ್ವಾಮಿ, ಡಿಪಾರ್ಟ್ಮೆಂಟ್ ಸೇರೋದಕ್ಕೆ ಮುಂಚೆ ನಾವೇನ್ ಪ್ರಮಾಣ ಮಾಡಿದ್ವಿ ಅಂತ ಜ್ಞಾಪಕ ಇದೆಯಾ? ಸರ್ ಅದು ಬರೀ ಫಾರ್ಮಾಲಿಟೀಸ್. ವಾಟ್ ಫಾರ್ಮ್ಯಾಲಿಟೀಸ್? ಅಂದ್ರೆ ನೀನು ಮನಪೂರ್ವಕವಾಗಿ ಕೆಲಸ ಮಾಡ್ತಾ ಇಲ್ಲ? ಸರ್ ನಾನು ಹಾಗೆ ಹೇಳಿಲ್ಲ ಸರ್. ಏನ್ ನೀನ್ ಮಾತನಾಡ್ತಾ? ಸರ್ ನಾವು ಮನುಷ್ಯರು, ನಮಗೂ ಹೆಂಡತಿ ಮಕ್ಕಳಿದ್ದಾರೆ, ನಮ್ಮನ್ನೇ ನಂಬ್ಕೊಂಡಿದ್ದಾರೆ. ಓ ಐ ಆಮ್ ಸಾರಿ ನಾವು ಮನುಷ್ಯನ ವಿಷಯನ ಮರ್ತೇ ಬಿಟ್ಟಿದ್ದೆ. ಸರ್ ನಾನು ಹೇಳಿದ್ದನ್ನ ತುಂಬಾ ಈಸಿಯಾಗಿ ತಗೊಳ್ತಾ ಇದ್ದಾರೆ ಸರ್, ಬಟ್ ಇಟ್ಸ್ ಎ ವೆರಿ ಸೀರಿಯಸ್ ಮ್ಯಾಟರ್. ನೀವು ಮಿಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಅವ್ರನ್ನ ಹೇಗೆ ಅಟ್ಯಾಕ್ ಮಾಡಬೇಕು ಅಂತ ನಾವೆಲ್ಲ ಸೇರಿ ಪ್ಲಾನ್ ಮಾಡ್ಬೋದು. ಸ್ವಾಮಿ, ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಪ್ಲಾನ್ ಮಾಡ್ತಾ ಕೂತಿದ್ರೆ ಅಲ್ಲಿ ಮಿಸ್ ಆಗ್ಬಿಡ್ತಾರೆ. ಸಾರಿ ಸರ್, ಪ್ರೀ ಪ್ಲಾನ್ ಇಲ್ಲದೆ ರಿಸ್ಕ್ ತಗೊಳಕ್ ನನಗೆ ಇಷ್ಟ ಇಲ್ಲ. ಮತ್ತೆ ಇಲ್ಲಿ ಯಾಕ್ರಿ ಇದ್ದೀರಾ? ಹೋಗಿ ಯಾವ್ದಾದ್ರು ಮಿನಿಸ್ಟರ್ ಮನೆಯಲ್ಲಿ ಸೆಕ್ಯೂರಿಟಿ ಆಫೀಸರ್ ಕೆಲಸ ಮಾಡಿ, ಅವ್ರ ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿರ್ಬೋದು. ಸರ್ ಯು ಆರ್ ಇನ್ಸಲ್ಟಿಂಗ್ ಮೀ. ದಯವಿಟ್ಟು ನನಗೊಂದು ಅವಕಾಶ ಕೊಡಿ, ಟೀಮ್ ನ ಹೇಗೆ ಲೀಡ್ ಮಾಡಬೇಕು ಅಂತ ನಾನು ತೋರಿಸ್ತೀನಿ. ಓಕೆ 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 ಬಟ್ ನಾಟ್ ನಾವ್. ನಾನು ಹೋಗಿ ಗಾಡಿಯಲ್ಲಿ ಕೂತ್ಕೊಂಡು ಕರೆಕ್ಟ್ ಆಗಿ 60 ಸೆಕೆಂಡ್ ವೇಟ್ ಮಾಡ್ತೇನೆ. ಇಷ್ಟ ಇದ್ರೆ ಬರಬಹುದು. ಎಕ್ಸ್ಕ್ಯೂಸ್ ಮಿ ಸರ್, ಈಗಲಾದ್ರೂ ಹೇಳ್ತೀರಾ ಮಿಷನ್ ಬಗ್ಗೆ ಡೀಟೇಲ್ಸ್? ಸ್ವಾಮಿ, ನಂಬಿಕೆ ಇದ್ರೆ ಹಿಂದೆ ಬನ್ನಿ. ಮಧು, ನನಗೆ ಯಾಕೋ ರಿಸ್ಕ್ ಅನಿಸ್ತಿದೆ. ನೀನ್ ನನ್ನ ಜೊತೆಲ್ ಬಾ, ನಾನು ನಿನ್ನ ಗೈಡ್ ಮಾಡ್ತೀನಿ. ಸಾರಿ ಸರ್, ನಾನು ಪ್ರತಾಪ್ ಸರ್ನೇ ಫಾಲೋ ಮಾಡೋದು. ಡ್ಯಾಮ್ ಇಟ್. ಮುಸ್ತಾಕ್ ಸರ್ ನೋಡಿ.
ಯಾಕೆ ಹೀಗಾಯ್ತು? ಸರ್, ಶೆಟ್ಟಿ ಅಲ್ಲಿದ್ದಾನಂತ ನಮಗೆ ಕರೆಕ್ಟ್ ಇನ್ಫಾರ್ಮೇಶನ್ ಬಂದಿತ್ತು. ಆದ್ರೆ ನಾವು ಅಲ್ಲಿ ಅಟ್ಯಾಕ್ ಮಾಡ್ತೀವಿ ಅಂತ ಅವನಿಗೆ ಯಾರು ಇನ್ಫಾರ್ಮ್ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ. ಈ ವಿಷಯ ನಿಮ್ಮ 4 ಜನಕ್ಕೆ ಬಿಟ್ಟು ಬೇರೆ ಯಾರು